ನಮಸ್ತೆ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಯು ಜಿ ಸಿ ನೆಟ್ ಮತ್ತು ಕೆ ಸೆಟ್ಗೆ ಸಂಬಂಧಿಸಿದಂತೆ ಮತ್ತು ಸೆಟ್ಗೆ ಸಂಬಂಧಿಸಿದ ಪೇಪರ್ 1 ಬರುವಂತಹ ಅದರಲ್ಲಿ ಬರುವಂತಹ ರಿಸರ್ಚ್ ಆಪ್ಟಿಟ್ಯೂಡ್ನಲ್ಲಿ ಬರುವಂತಹ ರಿಸರ್ಚ್ಗೆ ಸಂಬಂಧಿಸಿದಂತೆ ಕೆಲವೊಂದು ಹಿಂದಿನ ವರ್ಷ ನಡೆದಂಥ ಕ್ವಶನ್ ಪೇಪರ್ಗಳಿಗೆ ಸೊಲ್ಯೂಷನ್ ಮಾಡುತ್ತಾ ಹೋಗೋಣ. ಮೊದಲನೇದಾಗಿ ಫ್ರೆಂಡ್ಸ್ ನೋಡಿ, ಇದನ್ನು ಹೇಳಿದಂಥ ಕ್ವಶನ್ ಆಗಿದೆ ಫ್ರೆಂಡ್ಸ್. ಮೊದಲನೇದಾಗಿ ಹಿಸ್ಟೋರಿಕಲ್ ನೋಡಿ, ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾನೆ ಪ್ರಶ್ನೆ. ಮೊದಲನೇದು ಲಿಸ್ಟ್ 1 ಲಿಸ್ಟ್ 2 ಅಂತ ಹೇಳಿದ್ದಾನೆ. ಅದರಲ್ಲಿ ಬರುವಂತಹ ರಿಸರ್ಚ್ಗಳ ಟೈಪ್ಸ್ ಮೇಲೆ ಒಂದು ಹಿಸ್ಟೋರಿಕಲ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟಲ್ ಆಗಿರ್ಬೋದು, ಸರ್ವೆ ಆಗಿರ್ಬೋದು, ಆ್ಯಕ್ಷನ್ ಮೇಲೆ ಇವುಗಳನ್ನು ಮೆಥಡ್ಸ್ಗಳನ್ನು ಕೊಟ್ಟು ಅದ್ರ ಮುಂದೆ ಎಕ್ಸ್ಪ್ಲನೇಷನ್ ಮಾಡಿದ್ದಾನೆ ಫ್ರೆಂಡ್ಸ್. ಯಾವುದಕ್ಕೆ ಏನಂತ ಕರೀತಾರೆ, ಯಾವುದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಹಿಸ್ಟೋರಿಕಲ್ ರಿಸರ್ಚ್ ಅಂದರೆ ಏನು? ಹಿಸ್ಟೋರಿಕಲ್ ರಿಸರ್ಚ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ಹಿಂದೆ ನಡೆದಂಥ ಘಟನೆಗಳಾಗಿರ್ಬೋದು, ಆ ದಾಖಲೆಗಳ ಮೇಲೆ ಆಧಾರದ ಮೇಲೆ ನಾವು ಸಂಶೋಧನೆ ಮಾಡೋದಕ್ಕೆ ಹಿಸ್ಟೋರಿಕಲ್ ರಿಸರ್ಚ್ ಎಂದು ಕೂಡ ಕರೀತೇವೆ. ಹಾಗಾಗಿ ಮೊದಲನೆಯದು ಹಿಸ್ಟೋರಿಕಲ್ ರಿಸರ್ಚ್ ಅಂದ್ರೆ ಸ್ಟಡಿ ಆಫ್ ಫಾಸ್ಟ್ ಇವೆಂಟ್ಸ್. ಇಲ್ಲಿ ಏನು ಕೇಳಿದಾನೆ? ಫಾಸ್ಟ್ ಇವೆಂಟ್ಸ್ ಅಂತ ಕೇಳಿದಾನೆ ಫ್ರೆಂಡ್ಸ್. ಎಕ್ಸಾಮಿಂಗ್ ದ ಅಪ್ಲಿಕೇಶನ್ ಟು ದ ಪ್ರೆಸೆಂಟ್ ಅಂತ ಕೇಳಿದಾನೆ ಫ್ರೆಂಡ್ಸ್. ಹಾಗಾಗಿ ಹಿಂದೆ ನಡೆದಂಥ ಘಟನೆಗಳು, ದಾಖಲೆಗಳ ಮುಖಾಂತರ ನಾವು ಅನ್ವಯ ಮುಖಾಂತರ ಸಂಶೋಧನೆ ಮಾಡೋದಕ್ಕೆ ಹಿಸ್ಟೋರಿಕಲ್ ರಿಸರ್ಚ್ ಎಂದು ಕೂಡ ಕರೆಯುತ್ತೇವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದೇ ಆಪ್ಷನ್ ಮುಖಾಂತರ ನಾವು ಆನ್ಸರನ್ನು ಕಂಡುಹಿಡಿಯಬಹುದು. ನೋಡಿ ಫ್ರೆಂಡ್ಸ್, ಆಪ್ಷನ್ 3 ಹೌದಿಲ್ಲ ಫ್ರೆಂಡ್ಸ್? ಮೂರನೇದೆಲ್ಲಿದೆ, ಇದು ಅಲ್ಲ, ರಾಂಗ್, ಇದು ಅಲ್ಲ, ಸೆಕೆಂಡ್ ಒನ್ ರಾಂಗ್. ನೋಡಿ, 4th ಆಪ್ಷನ್ನು ರಾಂಗ್ ಫ್ರೆಂಡ್ಸ್. ನೋಡಿ, ಒಂದೇ ಆನ್ಸರ್ ಮುಖಾಂತರ ನಾವು ಸರಿಯಾದ ಉತ್ತರವನ್ನು ಕಂಡುಹಿಡಿಯಬಹುದು. ಹಿಸ್ಟೋರಿಕಲ್ ರಿಸರ್ಚ್ ಏನಂತೆ? ಹಿಂದೆ ನಡೆದಂಥ ಘಟನೆಗಳ ಬಗ್ಗೆ ಮತ್ತು ದಾಖಲೆಗಳನ್ನು ನಾವು ಅಳವಡಿಸಿಕೊಂಡು ನಾವು ಸಂಶೋಧನೆ ಮಾಡೋದಕ್ಕೆ ಹಿಸ್ಟೋರಿಕಲ್ ರಿಸರ್ಚ್ ಅಂತ ಕೂಡ ಕರೀತೇವೆ. ಇನ್ನು ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದರೆ ಏನು? ಇಲ್ಲಿ ಸಂಶೋಧಕ ತನ್ನ ವೇರಿಯಬಲ್ ಮುಖಾಂತರ ಅವುಗಳನ್ನು ನಿಯಂತ್ರಿಸಿ ಅದನ್ನು ಬದಲಾಯಿಸುವ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸುವುದು, ಅದರ ಮುಖಾಂತರ ನಾನು ಸಂಶೋಧನೆ ಮಾಡೋದಕ್ಕೆ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಕೂಡ ಕರೀತೀವಿ. ಇನ್ನು ಸರ್ವೆ ಮೆಥಡ್ ಅಂದ್ರೆ ಫ್ರೆಂಡ್ಸ್, ಸರ್ವೆ ಮೆಥಡ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಇದು ಒಂದು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ, ಇನ್ನೊಂದು ಇಂಟರ್ವ್ಯೂ ಮುಖಾಂತರ ಇವುಗಳನ್ನು ಮಾಹಿತಿಯನ್ನು ಸಂಗ್ರಹಿಸಿ ಸಂಶೋಧನೆ ಮಾಡೋದಕ್ಕೆ ನಾವು ಸರ್ವೆ ಮೆಥಡ್ ಅಂತ ಕರೀತೀವಿ. ಗ್ಯಾದರ್ ದ ಡಾಟಾ ಫ್ರಮ್ ಎ ಲಾರ್ಜ್ ನಂಬರ್ ಆಫ್ ಎ ಕೇಸ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಅಂತ ಕೇಳಿದ್ದಾನೆ. ಹಾಗಾಗಿ ಆಪ್ಷನ್ 2, ಇದಕ್ಕೆ ಆಪ್ಷನ್ ಸರಿಯಾಗಿ 2 ಆಗುತ್ತೆ ಫ್ರೆಂಡ್ಸ್, ಸರ್ವೆ ಮೆಥಡ್ ಅಂದರೆ. ಇನ್ನು ಆ್ಯಕ್ಷನ್ ರಿಸರ್ಚ್ ಅಂದ್ರೆ ಗೊತ್ತಿದೆ ಫ್ರೆಂಡ್ಸ್, ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಅಪ್ಲೈಡ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್ ಮತ್ತು ಆ್ಯಕ್ಷನ್ ರಿಸರ್ಚ್ ಬಗ್ಗೆ ಹೇಳಿದ್ದೇನೆ. ಹಾಗಾಗಿ ಆ್ಯಕ್ಷನ್ ರಿಸರ್ಚ್ ಅಂದರೆ ಇಮಿಡಿಯೇಟ್ಲಿ ಸೊಲ್ಯೂಷನ್, ತಕ್ಷಣ ಸಮಸ್ಯೆಗೆ ಪರಿಹಾರಕ್ಕೆ ಅದಕ್ಕೆ ಸ್ಪಂದಿಸಿ ಸೊಲ್ಯೂಷನ್ ಅಂದ್ರೆ ಆ ಘಟನೆ ಬಗ್ಗೆ ತಕ್ಷಣವಾದಂಥ ಸಮಸ್ಯೆಗೆ ಪರಿಹಾರ ನೀಡುವುದಕ್ಕೆ ನಾವು ಆಕ್ಷನ್ ರಿಸರ್ಚ್ ಎಂದು ಕೂಡ ಕರೆಯುತ್ತೇವೆ. ಹಾಗಾಗಿ ಸರಿಯಾದ ಉತ್ತರ 3. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕೇಳಿದ್ದಾನೆ? ಕ್ಯಾರೆಕ್ಟರ್, ಗುಣಲಕ್ಷಣ ಏನು, ಯಾವುದರ ಬಗ್ಗೆ ಕೇಳಿದ್ದಾನೆ ಫ್ರೆಂಡ್ಸ್? ಪಾಸಿಟಿವಿಸ್ಟ್ ಅಪ್ರೋಚ್ ಅಂತ ಕೇಳಿದ್ದಾನೆ. ಪಾಸಿಟಿವಿಸ್ಟ್ ಅಪ್ರೋಚ್ ಅಂದ್ರೆ ಏನು ಗೊತ್ತಾ ಫ್ರೆಂಡ್ಸ್? ಅಂದರೆ ಇಲ್ಲಿ ಪಾಸಿಟಿವಿಸಮ್ ಅಂದರೆ ಪ್ರತ್ಯಕ್ಷವಾದಂಥ ದೃಷ್ಟಿಕೋನ. ಹಾಗಾಗಿ ಪಾಸಿಟಿವಿಸಮ್ ಅಂದರೆ ಗೊತ್ತಾ? ಪಾಸಿಟಿವಿಸಮ್ ಅಪ್ರೋಚ್ ಅಂದ್ರೆ ಫ್ರೆಂಡ್ಸ್, ಈ ಪಾಸಿಟಿವಿಸಮ್ ಅಪ್ರೋಚ್ ಲ್ಯಾಟಿನ್ ಭಾಷೆಯಿಂದ ಪದದಿಂದ ಬಂದಿದೆ ಫ್ರೆಂಡ್ಸ್. ಲ್ಯಾಟಿನ್ ಭಾಷೆಯಿಂದ ಪದದಿಂದ ಬಂದಿದೆ. ಅದರ ಜೊತೆಗೆ ಏನು ಹೇಳಿದಾನೆ ಫ್ರೆಂಡ್ಸ್, ಅವರು ಆಗಸ್ಟ್ ಕೋಮ್ಟೆ ಅವರು ಈ ಪದವನ್ನು ಕಂಡುಹಿಡಿದವರು ಫ್ರೆಂಡ್ಸ್. ಆಗಸ್ಟ್ ಕೋಮ್ಟೆ ಈ ಪದವನ್ನು ಕಂಡುಹಿಡಿದವರು. ಹಾಗಾಗಿ ಪಾಸಿಟಿವಿಸಮ್ನ ಪಿತಾಮಹ ಅಂತೂ ಮತ್ತು ಸೋಷಿಯಲಿಸಂ ಪಿತಾಮಹ ಎಂದು ಯಾರನ್ನು ಕರೀತಾರೆ ಫ್ರೆಂಡ್? ಆಗಸ್ಟ್ ಕೋಮ್ಟೆ ಅವರನ್ನು ಕರೀತಾರೆ. ಅದರ ಜೊತೆಗೆ ಇವರು ಒಂದು ಏನು ಹೇಳಿದರು ಫ್ರೆಂಡ್ಸ್, ಸತ್ಯವನ್ನು ವೈಜ್ಞಾನಿಕವಾಗಿ ಸಾಬೀತಪಡಿಸಬಹುದು ಅಂತ ಹೇಳಿದರು ಫ್ರೆಂಡ್. ಸತ್ಯವನ್ನು ಏನು ಹೇಳಿದರು ಫ್ರೆಂಡ್ಸ್? ಸತ್ಯವನ್ನು ನಾವು ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಮತ್ತು ಸೈಂಟಿಫಿಕ್ ಆಗಿ ಸಾಬೀತುಪಡಿಸಬಹುದಂತ ಹೇಳಿದರು. ಅದರ ಜೊತೆಗೆ ಆಗಸ್ಟ್ ಕೋಮ್ಟೆ ಅವರು ಒಂದು ವಾಕ್ಯವನ್ನು ಹೇಳಿದರು ಫ್ರೆಂಡ್ಸ್. ಏನು? ಸಮಾಜವು ಪ್ರಕೃತಿಯಂತೆ ನಿಯಮಗಳಿಗೆ ಒಳಪಟ್ಟಿದೆ ಅಂತ ಹೇಳಿದರು ಫ್ರೆಂಡ್ಸ್.
ಪ್ರಕೃತಿಗಂತೆ ನಿಯಮಗಳಿಗೆ ಒಳಪಟ್ಟಿದೆ ಅಂತ ಹೇಳಿದರು ಫ್ರೆಂಡ್ಸ್. ಇವರು ಒಂದು ವಾಕ್ಯ ನೀಡಿದರು, ನಿಯಮಗಳಿಗೆ ಒಳಪಟ್ಟಿದೆ ಅಂತ ಹೇಳಿದರು. ಹಾಗಾಗಿ ಏನಂದ್ರೆ ಫ್ರೆಂಡ್ಸ್, ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫಿಸಿಕ್ಸ್ ಸಬ್ಜೆಕ್ಟ್, ಆ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಇರುವಂಥ ನಿಯಮಗಳಿಗೆ ಸಮಾಜದಲ್ಲಿಯೂ ಅಂದರೆ ಆ ಸಬ್ಜೆಕ್ಟ್ನಲ್ಲಿರುವಂಥ ಫಿಸಿಕ್ಸ್ನಲ್ಲಿರುವಂಥ ಅಥವಾ ಭೌತಶಾಸ್ತ್ರದಲ್ಲಿರುವಂಥ ನಿಯಮಗಳಿಗೆ ಅದೇ ರೀತಿಯಾದಂತಹ ಸಮಾಜದಲ್ಲಿಯೂ ನಿಯಮಗಳಿವೆ ಅಂತ ಹೇಳಿದರು. ಹಾಗಾಗಿ ಸಮಾಜವನ್ನು ವಿಜ್ಞಾನ ರೀತಿಯಲ್ಲಿ ಅಧ್ಯಯನ ಮಾಡಬಹುದು ಅಂತ ಹೇಳಿದರು. ಯಾರು? ಆಗಸ್ಟ್ ಕೊಮ್ಟೆ ಅವರು ಹೇಳಿದರು. ಹಾಗಾಗಿ ಫ್ರೆಂಡ್ಸ್, ನಾವು ಪಾಸಿಟಿವಿಸಮ್ ಅನ್ನು ಏನಂದ್ರೆ ಮೀನಿಂಗ್ ಅಂದರೆ ಫ್ರೆಂಡ್ಸ್, ಪಾಸಿಟಿವಿಸಮ್ ಅಂದರೆ ನಿಜವಾದಂತಹ ಜ್ಞಾನ ಕೇವಲ ವೈಜ್ಞಾನಿಕವಾಗಿ ಮತ್ತು ವೀಕ್ಷಣೆ ಮತ್ತು ಪ್ರಯೋಗ ಮತ್ತು ಅಳತೆಯ ಮೂಲಕ ಮಾತ್ರ ದೊರೆಯುತ್ತದೆ ಅಂತ ಹೇಳಿದರು ಫ್ರೆಂಡ್ಸ್. ಇನ್ನು ಒಂದು ಅಬ್ಸರ್ವ್ ಮುಖಾಂತರ, ಒಂದು ಮೇಜರ್ ಮುಖಾಂತರ, ಇನ್ನೊಂದು ಸೈಂಟಿಫಿಕ್ ಮುಖಾಂತರ ಮುಖಾಂತರ ಮಾತ್ರ ದೊರೆಯುತ್ತದೆ ಅಂತ ಹೇಳಿದರು. ಯಾವುದು? ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ಪ್ರತ್ಯಕ್ಷವಾದಂಥ ದೃಷ್ಟಿಕೋನ. ಆದರೆ ಇಲ್ಲಿ ಸಮಾಜದಲ್ಲಿರುವಂತಹ ನಂಬಿಕೆ, ಭಯ ಮತ್ತು ಸಂಸ್ಕೃತಿಗೆ ಬಗ್ಗೆ ಇದು ಏನು ಹೇಳಿಲ್ಲ ಫ್ರೆಂಡ್ಸ್. ಯಾವುದು? ಪಾಸಿಟಿವಿಸಮ್ ಏನು ಹೇಳಿಲ್ಲ. ಆದರೆ ನಂತರ ಈ ಪಾಸಿಟಿವಿಸಮ್ ನಂತರ ಬಂದಂಥ ಯಾವುದು? ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಆಗಿರ್ತದೆ. ಆಫ್ಟರ್ ದ ಫಿ ಹ್ಯಾಂಡ್ ಅಂದರೆ ನಂತರದಲ್ಲಿ ಇಂಪ್ರೂವ್ಮೆಂಟ್ ಆದಂಥ ಆ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ದಲ್ಲಿ ಒಂದು ಭಯ, ನಂಬಿಕೆ ಮತ್ತು ಸಂಸ್ಕೃತಿ ಬಗ್ಗೆ ಯಾವುದರಲ್ಲಿ ಹೇಳ್ತು? ಪೋಸ್ಟ್ ಪಾಸಿಟಿವಿಸಮಲ್ಲಿ ಹೇಳ್ತು. ಹಾಗಾಗಿ ನಾವು ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ಮೀನಿಂಗ್ ತಿಳ್ಕೊತೀವಿ, ಅವು ಯಾವುದೇ ಇಂಪಾರ್ಟೆಂಟ್ ಕೊಡ್ತದಂತ ಈಗ ತಿಳ್ಕೊಂಡಿವಿ. ಆ ಪಾಸಿಟಿವಿಸಮ್ ಯಾರು ಎಲ್ಲಿನ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯಿಂದ ಪದದಿಂದ ಬಂದಿದೆ. ಆಗಸ್ಟ್ ಕೊಮ್ಟೆ ಅವರು ಕಂಡು ಹಿಡಿದರು. ಅದರ ಜೊತೆಗೆ ಸತ್ಯವನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಬಹುದು ಅಂತ ಹೇಳಿದರು. ಅದರ ಜೊತೆಗೆ ತತ್ವವನ್ನು ಹೇಳಿದರು. ಅದರ ಜೊತೆಗೆ ಒಂದು ವಾಕ್ಯವನ್ನು ನೀಡಿದರು. ಯಾವುದು? ಸಮಾಜವು ಪ್ರಕೃತಿಯಂತೆ ನಿಯಮಗಳಿಗೆ ಒಳಪಟ್ಟಿದೆ ಅಂತ ಹೇಳಿದರು. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಇದರ ಗುಣಲಕ್ಷಣ ಏನೇನು ಕೇಳೋಣ. ಪಾಸಿಟಿವ್ ಅಪ್ರೋಚ್ ಅಂದರೆ ಪ್ರತ್ಯಕ್ಷವಾದಂಥ ದೃಷ್ಟಿಕೋನ. ಅದರ ಗುಣಲಕ್ಷಣ ಏನಂತ ಹೇಳಿದಾನ? ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್ ಅಂತ ಹೇಳಿದಾನ. ನೋಡಿ ಫ್ರೆಂಡ್ಸ್, ಪಾಸಿಟಿವಿಸಮ್ ಒಳಗ ಕ್ವಾಲಿಟೇಟಿವ್ ಅಂತ ರಿಸರ್ಚ್ ಬರೋದೇ ಇಲ್ಲ. ಇಲ್ಲಿ ಏನಾಯ್ತು? ಕ್ವಾಂಟಿಟಿ ಅಂತ ವರ್ಡ್ ಇಂಪಾರ್ಟೆಂಟ್ ಆಗುತ್ತದೆ. ಕ್ವಾಂಟಿಟಿ ಅಂತ ಇಲ್ಲಿ ಸಂಖ್ಯೆಗಳ ಮುಖಾಂತರ ಮಾತ್ರ ರಿಸರ್ಚ್ ಮಾಡ್ಬೋದು ಅಂತ ಹೇಳಿತ್ತು. ಇಲ್ಲಿ ಕ್ವಾಲಿಟಿ ಮುಖಾಂತರ ಬರೋದಿಲ್ಲ ಅಂತ ಹೇಳೋಣ. ಹಾಗಾಗಿ ಆಪ್ಷನ್ ರಾಂಗ್ ಫ್ರೆಂಡ್ಸ್. ಇನ್ನು ಎಂಫಸೈಸ್ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದಾನೆ ಫ್ರೆಂಡ್ಸ್. ವೈಯಕ್ತಿಕವಾದಂಥ ಅಭಿಪ್ರಾಯಗಳ ಭಾವನೆಗಳಿಗೆ ಒಳಪಟ್ಟಿದೆ ಅಂತ ಹೇಳಿದನು. ಸಬ್ಜೆಕ್ಟಿವ್ ಅಂತ ಹೇಳಿದಾನ, ಒಳಪಟ್ಟು ಅದನ್ನು ತನ್ನಲ್ಲಿರುವ ವೈಯಕ್ತಿಕವಾದಂಥ ಭಾವನೆಗಳನ್ನು ಬಲಪಡಿಸಿಕೊಂಡು ಸಂಶೋಧನೆ ಮಾಡ್ಬೋದು ಅಂತ ಹೇಳಿದರು. ಯಾವುದು? ಪಾಸಿಟಿವಿಸಮ್ ಅಪ್ರೋಚ್. ಆದರೆ ಸಬ್ಜೆಕ್ಟಿವ್ ತನ್ನ ವೈಯಕ್ತಿಕ ಅಭಿಪ್ರಾಯಗಳು ಇಲ್ಲಿ ಬರೋದಿಲ್ಲ. ಇದ್ರ ಬದಲಿಗೆ ಏನು ಕೇಳಿದ್ನಂದರೆ ಫ್ರೆಂಡ್ಸ್, ಅವನು ಅಬ್ಜೆಕ್ಟಿವ್ ಅಂತ ವರ್ಡ್ ಬಳಸಿದ್ನಂದರೆ ಸರಿಯಾದ ಅಕ್ಕಿತ್ತು, ಆಪ್ಷನ್ 2. ಆದರೆ ಸಬ್ಜೆಕ್ಟಿವ್ ಅಂತ ವರ್ಡ್ ಬಳಸಿದ್ದಾನೆ, ಹಾಗಾಗಿ ಆಪ್ಷನ್ 2 ರಾಂಗ್ ಫ್ರೆಂಡ್ಸ್. ಇನ್ನು ಬಿಲೀವ್ ದ ಎಕ್ಸ್ಟೆನ್ಷನ್ ಆಫ್ ಅಬ್ಜೆಕ್ಟಿವ್ಸ್. ನೋಡಿ ಫ್ರೆಂಡ್ಸ್, ಅಬ್ಜೆಕ್ಟಿವ್ಸ್ ಮೇಜರ್ ಆ್ಯಂಡ್ ಫ್ಯಾಕ್ಟ್ಸ್ ಆ್ಯಂಡ್ ಯೂನಿವರ್ಸಲ್ ಲಾ ಹೇಳಿದ್ನಿಲ್ಲ ಫ್ರೆಂಡ್ಸ್. ಒಂದು ಅಬ್ಜೆಕ್ಟಿವ್, ಒಂದು ಮೇಜರ್, ಒಂದು ಸೈಂಟಿಫಿಕ್ ಮೆಥಡ್, ಒಂದು ಯೂನಿವರ್ಸಲ್ ಲಾ ಮತ್ತು ಫ್ಯಾಕ್ಟ್ಸ್, ಎವಿಡೆನ್ಸ್, ಸಾಕ್ಷಿ ಮುಖಾಂತರ ಮಾತ್ರ ಪಾಸಿಟಿವಿಸಮ್ ಅಪ್ರೋಚ್ ಮುಖ್ಯವಾಗಿರುತ್ತದೆ. ಅದೇ ಮುಖ್ಯವಾದಂಥ ಲಕ್ಷಣವಾಗಿರ್ತದೆ. ಹಾಗಾಗಿ ಆಪ್ಷನ್ ಸಿ, 3ನೇ ಆಪ್ಷನ್ ಕರೆಕ್ಟ್ ಆಗಿರ್ತದೆ. ಇನ್ನು 4ನೇ ಆಪ್ಷನ್ ಏನು ಹೇಳಿದರೆ ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಫ್ ಕಲ್ಚರಲ್ ರಿಲೇಟಿವಿಸಮ್ ಅಂತ ಇಲ್ಲಿ ನೋಡಿ ಹೇಳಿದ್ನಲ್ಲ ಫ್ರೆಂಡ್ಸ್. ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಒಳಗ ಒಂದು ಭಯ, ನಂಬಿಕೆ, ಸಂಸ್ಕೃತಿಗೆ ಮಾತ್ರ, ಹ್ಯೂಮನ್ ಬಿಹೇವಿಯರ್ಗೆ ಮಾತ್ರ ಇಂಪಾರ್ಟೆಂಟ್ ಯಾವ್ದು ಕೊಡ್ತದೋ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಕೊಡ್ತದೆ ಫ್ರೆಂಡ್ಸ್. ಹಾಗಾಗಿ ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್ ಒಳಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕಲ್ಚರ್. ಆದರೆ ಪಾಸಿಟಿವ್ ಅಪ್ರೋಚ್ ಒಳಗೆ ಇದನ್ನು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಯಾಕಂದರೆ ನಂಬರ್ಸ್ ಮುಖಾಂತರ ಅಳೆಯಲು ಸಾಧ್ಯವಿಲ್ಲ ಪಾಸಿಟಿವಿಸಮ್ ಅಪ್ರೋಚ್ ಒಳಗೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ 3 ಆಗಿರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ನೋಡಿ ಪ್ಲಗರಿಸಮ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್? ಇದು ಕೃತಿ ಚೌರ್ಯ ಅಂತ ಕರಿತೀವಿ ಫ್ರೆಂಡ್ಸ್. ಚೌರ್ಯ ಅಂತ ಕರಿತೀವಿ. ಕೃತಿ ಚೌರ್ಯ ಅಂದರೆ ಏನು? ಇಲ್ಲಿ ಸಂಶೋಧಕ ಇಲ್ಲಿ ಫ್ರೆಂಡ್ಸ್ ರಿಸರ್ಚ್ ಏನೇನು ಮಾಡ್ತಾನೆ ಫ್ರೆಂಡ್ಸ್? ರಿಸರ್ಚ್ನ ಒಂದು ಯಾವುದೇ ಒಂದು ಘಟನೆ ಬಗ್ಗೆ ಸಂಶೋಧನೆ ಮಾಡ್ತಿರ್ತಾನೆ. ಆ ಸಂಶೋಧನೆ ಮಾಡೋದ್ರಾಗ ಬೇರೆಯವರು ಆಲ್ರೆಡಿ ಸಂಶೋಧನೆ ಮಾಡಿರ್ತಾರೆ.
ಆ ಸಂಶೋಧನೆ ಮಾಡಿದಂಥ ಅಲ್ಲಿರುವಂಥ ಅಂಕಿಅಂಶಗಳನ್ನು ಮತ್ತು ಮಾಹಿತಿಗಳನ್ನು ಕದ್ದು ತನ್ನ ಸಂಶೋಧನೆಯಲ್ಲಿ ಬಳಸಿಕೊಂಡು ಇದು ನಾನು ಮಾಡಿದಂಥ ಸಂಶೋಧನೆ ಅಂತ ಹೇಳ್ತಾನೆ ಫ್ರೆಂಡ್ಸ್. ಇದು ಯಾಕಂದ್ರೆ ಆಲ್ರೆಡಿ ಸಂಶೋಧನೆ ಮಾಡಿರ್ತಾರ ಬೇರೆದವ್ರ ಸಂಶೋಧಕರು, ಅವ್ರಿಗೆ ಕೊಡಬೇಕಾದಂತೆ ಕ್ರೆಡಿಟ್ ಕೊಡುವುದಿಲ್ಲ, ಅವನು ಕೊಡದೆ ತನ್ನ ಕಾರ್ಯದಲ್ಲಿ ಕೆಲಸದಲ್ಲಿ ಬಳಸ್ಕೊಳ್ತಾನ. ಅದಕ್ಕೆ ನಾವು ಏನಂತೀವಿ, ಕೃತಿಚೌರ್ಯ ಅಂತ ಕರಿತೀವಿ. ಹಾಗಾಗಿ ಯೂಸಿಂಗ್ ದ ಅದರ್ಸ್ ಐಡಿಯಾಸ್ ವರ್ಕ್ ವಿತೌಟ್ ದ ಪ್ರಾಪರ್ ಅಟ್ರಿಬ್ಯೂಷನ್ ಅಂತ ಆಪ್ಷನ್ ಎ ಸರಿಯಾದ ಉತ್ತರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವುದು ನೆಕ್ಸ್ಟ್ ಕ್ವಶನು, ಇನ್ ಕೇಸ್ ಸ್ಟಡಿ ಅಂತ ಕೇಳಿದಾನೆ ಫ್ರೆಂಡ್ಸ್. ಕೇಸ್ ಸ್ಟಡಿ ರಿಸರ್ಚ್ ದ ಮೋಸ್ಟ್ ಕಾಮನ್ ಫ್ರಮ್ ಸ್ಯಾಂಪ್ಲಿಂಗ್ ಈಸ್ ಅಂತ ಕೇಳಿದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನನಗಿದು ಸ್ಯಾಂಪ್ಲಿಂಗ್ ಒಳಗೆ ಎರಡು ಬರ್ತಾವೆ, ಒಂದು ಫ್ರೆಂಡ್ಸ್, ಒಂದು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗು, ಒಂದು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಬರ್ತದೆ. ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಬರ್ತದೆ. ಅದ್ರ ಜೊತೆಗೆ ಅದರಲ್ಲಿ ಆ ಸ್ಯಾಂಪ್ಲಿಂಗ್ ಮೇಲೆ ಬಂದಂಥ ಕ್ವಶನ್ ಇದು. ಒಂದೇದು ಏನು ಕೇಳಿದಾನೆ ಫ್ರೆಂಡ್ಸ್, ಇನ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಸುಲಭವಾಗಿ ಲಭ್ಯ ಇರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ಅಂದರೆ ಕನ್ವಿನಿಯನ್ಸ್ ಇರುವಂಥ ಕನ್ವಿನಿಯೆಂಟ್ ಇರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಸಂಶೋಧನೆ ಮಾಡೋದಕ್ಕೆ ನಾವು ಇನ್ ಕಂಡೀಷನಲ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಇನ್ನು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದರೆ ರೆಫರಲ್ ಚೈನ್ ಅಂತ ಕರಿತೀವಿ ಫ್ರೆಂಡ್ಸ್. ರೆಫರಲ್ ಚೈನ್ ಅಂತ ಕರಿತೀವಿ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಏನಂದ್ರೆ ಗೊತ್ತಾ ಫ್ರೆಂಡ್ಸ್, ಒಂದು ವ್ಯಕ್ತಿ ಮೂಲಕ ಮತ್ತೊಬ್ಬ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನು ಮುಖಾಂತರ ಹುಡುಕಾಡುತ್ತಾ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ಫ್ರೆಂಡ್ಸ್. ರೆಫರಲ್ ಚೈನ್ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ಮಾಹಿತಿ ಸಿಗ್ತಾ ಮತ್ತು ಅದನ್ನು ಇನ್ನೊಬ್ಬರ ಮುಖಾಂತರ ಅದೇ ರೀತಿಯಾದಂಥ ಮಾಹಿತಿಯನ್ನು ಹುಡುಕಾಡುತ್ತಾ ಸಂಶೋಧನೆ ಮಾಡೋದಕ್ಕೆ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೇವೆ ಫ್ರೆಂಡ್ಸ್. ಇನ್ನು ಕೋಟಾ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಕೋಟಾ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಅಂತೇಳಿ, ಇಲ್ಲಿ ಸಂಶೋಧಕ ಒಂದು ಜನಸಂಖ್ಯೆಯನ್ನು ವಿವಿಧ ಗುಂಪುಗಳನ್ನಾಗಿ ವಿಭಾಗಿಸ್ತಾನೆ. ಆ ವಿಭಾಗಿಸಿ ಏನು ಮಾಡ್ತಾನೆ, ಅವು ಗುಂಪುಗಳಿಗೆ ನಿಗದಿತ ಸಂಖ್ಯೆಯನ್ನು ಏನು ಮಾಡ್ತಾನೆ, ಸೆಟ್ ಮಾಡ್ತಾನೆ. ಅಂದರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಫಿಮೇಲ್ ಎಷ್ಟಿದ್ದಾರೆ, ಮೇಲ್ ಎಷ್ಟಿದ್ದಾರೆ, ರೂರಲ್ ಒಳಗೆ ಎಷ್ಟಿದ್ದಾರೆ, ಅರ್ಬನ್ ಒಳಗೆ ಎಷ್ಟಿದ್ದಾರೆ, ಹಿಂಗತಿ ನಿಗದಿತ ಸಂಖ್ಯೆನ ಫಿಕ್ಸ್ ಮಾಡ್ತಾನಲ್ಲ, ಅದ್ರ ಮುಖಾಂತರ ಅವನು ಸಂಶೋಧನೆ ಮಾಡ್ತಿರ್ತಾನೆ. ಅದಕ್ಕೆ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇನ್ನು ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂದ್ರೆ ಸಂಶೋಧನೆ ಒಂದು ಘಟನೆ ನಡೆದಿರ್ತದೆ ಫ್ರೆಂಡ್ಸ್. ಆ ಘಟನೆ ನಡೆದ ಮುಖಾಂತರ ಆ ಘಟನೆಗೆ ಯಾವ ವ್ಯಕ್ತಿ ಸೂಕ್ತವಾಗಿರ್ತಾನೆ ಅಥವಾ ಆ ಪ್ರಕರಣಕ್ಕೆ ಯಾವ ವ್ಯಕ್ತಿ ಇದೇ ವ್ಯಕ್ತಿ ಸಂಶೋಧನೆ ಮಾಡಿದರೆ ಮಾತ್ರ ಅನುಕೂಲವಾಗಿರ್ತದೆ ಅಂತ ಹೇಳಿ ಸೂಕ್ತವಾದ ಆಯ್ಕೆಯನ್ನು ಮಾಡ್ತಾನೆ. ಆ ಆಯ್ಕೆ ಮಾಡುವುದರ ಮುಖಾಂತರ ಸಂಶೋಧನೆ ಮಾಡ್ತಿರ್ತಾನೆ. ಅದು ಪರ್ಪೋಸಿವ್ ಸ್ಯಾಂಪಲಿಂಗ್ ಅಂತ ಕರಿತೇವೆ. ಅಂದರೆ ಇಲ್ಲಿ ಕೇಸ್ ಸ್ಟಡಿಗೆ ಮಾತ್ರ ಇಂಪಾರ್ಟೆಂಟ್ ಮಹತ್ವ ಆಗಿರ್ತದೆ. ಯಾಕಂದರೆ ಒಂದು ಹಿಸ್ಟ್ರಿ ಸಂಬಂಧಿಸಿದಂತೆ ಮಾಹಿತಿಗೆ ಸಂಬಂಧಿಸಿದಂತೆ ಒಂದು ಹಿಸ್ಟ್ರಿಗೆ ಮಾಹಿತಿ ಸಂಶೋಧನೆ ಮಾಡಬೇಕಾದ್ರೆ ಆ ಹಿಸ್ಟ್ರಿ ಓದಿದಂಥ ವ್ಯಕ್ತಿ ಆ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಸಂಶೋಧಕನನ್ನು ಬಳಸಿಕೊಂಡು ಅದನ್ನು ಸಂಶೋಧನೆ ಮಾಡುವುದಕ್ಕೆ ನಾವು ಪರ್ಪೋಸಿವ್ ಸ್ಯಾಂಪಲಿಂಗ್ ಅಂತ ಹೇಳ್ತೇನೆ. ಅಂದರೆ ಯಾವ ಘಟನೆಗೆ ಯಾವ ವ್ಯಕ್ತಿ ಸೂಕ್ತ ಅಂತೇಳಿ ನಿರ್ಧಾರ ಮಾಡ್ತಾನೆ, ಅದಕ್ಕೆ ನಾವು ಪರ್ಪೋಸಿವ್ ಸ್ಯಾಂಪಲಿಂಗ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಏನು ಕೇಳಿದ್ದಾನೆ ಕ್ವಶನ್ ಫ್ರೆಂಡ್, ಕೇಸ್ ಸ್ಟಡಿ ಅಂತ ಕೇಳಿದಾನೆ. ಕೇಸ್ ಸ್ಟಡಿ ರಿಸರ್ಚರ್ ಮೋಸ್ಟ್ ಕಾಮನ್ ಫ್ರಮ್ ಸ್ಯಾಂಪಲಿಂಗ್ ಅಂತ ಕೇಳಿದಾನೆ. ಹಾಗಾಗಿ ಪರ್ಪೋಸಿವ್ ಸ್ಯಾಂಪಲಿಂಗ್ ಅಂತಾರೆ ಯಾವ ಘಟನೆಗೆ ಯಾವ ವ್ಯಕ್ತಿ ಸರಿಯಾದ ವ್ಯಕ್ತಿ ಅಂತ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡ್ತಾನಲ್ಲ ಅದಕ್ಕೆ ಪರ್ಪೋಸಿವ್ ಸ್ಯಾಂಪಲಿಂಗ್ ಅಂತ ಕರಿತೀವಿ. ಆಪ್ಷನ್ 4 ಫ್ರೆಂಡ್ಸ್ ಸರಿಯಾದ ಉತ್ತರ.